ದ್ರಾಕ್ಷಿ ಹೆಂಗದ್ರಿ 4 ಟನ್ ಬೆಳೆದ್ರಿ ಬಿ ಎಕರಿ 4 ಟನ್ನಿಗೆ ಸುಮ್ಮ 2 ಮಾಡಿದ್ರಿ ಬಿ 8 ಲಕ್ಷ ರೂಪಾಯಿ ಆತ್ರಿ. 1 ವರ್ಷ ಫೇಲ್ ಹೋಗಿಲ್ರಿ ನಾವು. 1 ವರ್ಷ ಫೇಲ್ 1 ವರ್ಷ ಫೇಲ್ ಹೋಗಿಲ್ರಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಬನ್ಸಿದಾರಿ. ತಂದೆಯವ್ರ ಹೆಸರು ಕಲ್ಲಪ್ಪ ನಿಂಗಪ್ಪ ಸುಸ್ಲಾದೇವ್ರು. ನಾವು ಮೂಲ ಸುಸ್ಲಾದಿರಿ. ಉಮ್ದಿಂದ ಸುಸ್ಲಾದಿ. ಸುಸ್ಲಾದ್ ಬಿಟ್ಟು ಬಂದು ನಮ್ದು ಒಂದು 3 ತಿಳಿ ಆದ್ರಿ. ಹಿರಿಯರು ಬಂದಾರಿ ಆ ಕಡೆದು. ಇಲ್ಲಿ ಬಂದು ನಾವು ಇದೇ ಊರದವ್ರು ಆಗಿದೇವ್ರಿ. ದಕ್ಷಿಣ ಸೋಲಾಪುರ ಸಿರೋಡ್ರಿ. ನೀವು ದ್ರಾಕ್ಷಿ ಹಚ್ಚಿ ಎಷ್ಟು ವರ್ಷ ಆತ್ರಿ? ದ್ರಾಕ್ಷಿ ಹಚ್ಚಿ ಒಂದು 12 ವರ್ಷ ಆಯ್ತ್ರಿ. ದ್ರಾಕ್ಷಿಕಿನ್ನ ಮೊದಲು ಏನ್ ಬೆಳಿತೀರಿ? ಪೆಲ್ಲ ಇವೇರಿ ಜೋಳ, ಕಬ್ಬ, ಗೋಧಿ, ಮೆಣಸಿನ ಗಿಡ ಬೆಳಿತೀವ್ರಿ. ಈಗ ದ್ರಾಕ್ಷಿ ಹಚ್ಚಿ ಒಂದ್ 12 ವರ್ಷ ಆಯ್ತ್ರಿ. 12 ವರ್ಷ ಆತ್ರಿ. ಮೊದಲ ಕಬ್ಬ್ ಬೆಳಿತಿದ್ರಿ. ಕಬ್ಬ ಅದು ದ್ರಾಕ್ಷಿ ಕಬ್ಬಿನಕಿನ್ನ ದ್ರಾಕ್ಷಿ ಪ್ರಕಾರ ಅನಿಸ್ತೇನ್ರಿ? ಕಬ್ಬಿನ ನೋಡ್ರಿ ಹಿಂಗ ಆತ್ರಿ. ಕಬ್ಬು 1 ಎಕರೆ ಹಚ್ಬೇಕಾದ್ರೆ 50 ಸಾವಿರ ಖರ್ಚು ಆತ್ರಿ. 50 ಸಾವಿರ ಖರ್ಚು ಆದ್ಮ್ಯಾಗ ಅದು 50 ಟನ್ ಬೆಳಿತಾರ ಬಿ. ಬಕ್ಕುಳ್ ಬೆಳೆದ್ರಿ 50 ಟನ್ ಬೆಳಿತಾರ. 50 ಟನ್ ಬೆಳೆದ್ಮ್ಯಾಗ 50 ಸಾವಿರ ಖರ್ಚು ಆಯ್ತ್ರಿ. ಮುಂದ್ ಉಳಿತಟ್ರಿ 1 ಲಾಖ ಉಳಿತದ. 1 ಲಾಖ ಉಳಿತಂದ್ರ ಅದು 1 ವರ್ಷ 1 ಲಾಖ ಒಂದ್ ಎಕರೆ ಲಾಖ ಸಿಕ್ಕೊಳ್ರಿ ನಮಗ. ಈ ದ್ರಾಕ್ಷಿ ಹೆಂಗದ್ರಿ 4 ಟನ್ ಬೆಳೆದ್ರಿ ಬಿ ಎಕರಿ 4 ಟನ್ನಿಗೆ ಸುಮ್ಮ 2 ಮಾಡಿದ್ರಿ ಬಿ 8 ಲಕ್ಷ ರೂಪಾಯಿ ಆತ್ರಿ. 8 ಲಕ್ಷದ 3 ಲಕ್ಷ ಖರ್ಚು ಹಿಡಿದಿವ್ರಿ. 5 ಲಕ್ಷ ಉಳಿದ್ರಿ ವರ್ಷಿ. 5 ಲಕ್ಷ ಉಳಿದ್ರೆ ಭಾಳ ಟೆನ್ಷನ್ ರೀ. ಇದ್ರಾಗ ರಾತ್ರಿ ಆಗಲ್ಲ ನಾವು ಊರ ಪೀರ ಅಂದ ಎಲ್ಲ ನಡೀರಿ ಮಾಡ್ಕೊಂಡು ಹೋಗ್ರಿ. ಊರಿ ಕೇರಿ ಊರಿ ಸಂತ ಇಲ್ಲೇ ಕೊಂಡ್ರಲ್ಲ ಖರೀ ಅದ್ರ ಮ್ಯಾಲ ಲಕ್ಷ ಇರ್ಬೇಕ್ರಿ. ತಲೆ ಇರ್ಬೇಕು ಅದ್ರಾಗ. ಇದ್ರ ಮ್ಯಾಲ ನಮ್ಗೆ ಲಕ್ಷ್ಮಿ ಅಂತ ನೋಡ್ಬೇಕು. ಇಂದ ನಾಳೆ ಮಾಡಿ ನಾಳೆ ಮಾಡೋದಿಲ್ಲ ಅಂದೇ ಮಾಡ. ನಿಮ್ದು ಸಾಲ ಎಷ್ಟು ಆಗ್ಯದ್ರಿ? ನಮ್ಮ ಸಾಲಿ 5ನೇ ತೆಗ್ಯಾರಿ. ಅಷ್ಟು ಮೇಂಟೆನೆನ್ಸ್ ನೀವೇ ಮಾಡ್ತೀರಿ? ನಾವೇ ಮಾಡ್ತೀರಿ. ಔಷಧ ಎಲ್ಲ ನೀವೇ ರೀ? ಮಾಡ್ತೀರಿ. ಇವು ಗಿಡ ಎಷ್ಟು ಫುಟಿಗೆ ಅದಾವ್ರಿ? ಇವು ಹಿಂಗ ಹತ್ತವ್ರಿ. ಹಿಂಗ ಐದವ್ರಿ. ಹಿಂಗ 5 ಫುಟಿಗೆ ಒಂದು ಆಗ್ಲವ್ರಿ. ಸಾಲ್ನಾಗ್ರಿ ದ್ರಾಕ್ಷಿ ಮಾಡ್ಬೇಕಾದ್ರಿ ರೊಕ್ಕ ಮನಿ ಬೇಕ್ರಿ. ಎಲ್ಲೇನ ಬಡಿ ತಗೊಂಡ್ ಮಾಡ್ತೇವು ನಡೆಯಲ್ಲ. ಮತ್ ನೀರ್ ಬೇಕ್ರಿ. ಖರೀ ನೀವು ಸ್ವತಃ ಒಬ್ಬರದ್ರಿ ನಿಂತದ ಅಂತ 4 ಮಂದಿ ಹಿಡ್ಕೊಂಡು ಪಾರ್ವ ಪಚ್ಚ ಹಾಕಿ ಎಲ್ಲಿ ಮಳಿ ಗಾಳಿ ಬರಲ್ಲ ಯಾರು ಬರೀ ತಮ್ಮ 4-5 ಮಂದಿ ನಿಮ್ ಬರ್ಬೇಕ್ರಿ. ಸಂಬಂಧ ಚಲೋ ಮಂದಿ ಮುಂದ್ರಿ. ನಾವ್ ಏನ್ರ ಅರ್ಚಿನ ಯಾರು ಪಾವ ಬಂದು ಮರ ಮಾಡ್ಬೇಕು. ಮಳಿ ಗಾಳಿ ಭಾಳ ಇರ್ತದ್ರಿ. ಇದು ಎಷ್ಟ್ ತಿಂಗಳ ಇದು ನೋಡ್ರಿ ಸದ್ಯ 5 ತಿಂಗಳ ನೋಡ್ರಿ. 5 ತಿಂಗಳ ಆಯ್ತೇನ್ರಿ? ಚಟ್ನಿ ಆಗಿ. ಚಟ್ನಿ ಯಾವ ತಿಂಗಳದಾಗ ಹೊಡಿದ್ರಿ? ಚಟ್ನಿ ನೋಡ್ರಿ ಅಕ್ಟೋಬರ್ ರೀ. ಅಕ್ಟೋಬರ್ ತಿಂಗಳ. ಅಕ್ಟೋಬರ್ 15 ಹೊಡಿದೇವ್ರಿ. ಈಗ ಮಾರ್ಚ್ 15 ನೋಡ್ರಿ 18 ಇದು 28 ಅದ್ರಿ. 28 ಮಾರ್ಚ್ 28. ಇದು ಮಾಲ ಉಳ್ದ್ರಿ ನಾ ರ್ಯಾಕ್ ತುಂಬೇವ್ರಿ. ಒಂದ್ 10 ಟನ್ ಆಗಿ ಇನ್ನ 1 ಟನ್ ನಟ್ಟು 10 ಟನ್ ಹಾಕವ್ರಿ. ಜಾಸ್ತಿ ಇನ್ನ ರಾಶಿ ಆಗಿಲ್ಲ. 10 ಟನ್ ಹಾಕ ತುಂಬೇವ್ರಿ. ಅಡ್ಡು ಯಾರು ತುಂಬಿದ್ಮ್ಯಾಗ ಇನ್ನೊಂದು 1 ಟನ್ ಮಾಲ ಉಳ್ದ್ರಿ ಸಿರ್ಲಾಕ. ಅದು ಜಾಸ್ತಿ ತಕೊಂಡು ಮತ್ತೆ ಹಾಕೊಂಡ್ ಬಿಟ್ಟಿವ್ರಿ. ಇವ್ ಹಂಗೆ ಕಂಟಿನ್ಯೂ ರೋಗ ಬರ್ತಾ ಇರ್ತೇನ್ರಿ? ಅಂದದ 10-11 ಆಗ್ರಿ. 10-11 ಟನ್. ಇದು ಎಷ್ಟ್ ಎಕರೆ ಅದ್ರಿ? 102 ಎಕರೆ ಅದ್ರಿ. 102 ಎಕರೆ. 102 ಎಕರೆದಾಗ 10-12 ಟನ್. ವರ್ಷ ಎಷ್ಟು ಬೆಳಿತೀರೇನ್ರಿ? ವರ್ಷ 1 ವರ್ಷ ಫೇಲ್ ಹೋಗಿಲ್ರಿ ನಾವು. 1 ವರ್ಷ ಫೇಲ್? 1 ವರ್ಷ ಫೇಲ್ ಹೋಗಿಲ್ರಿ. ಮತ್ ನಿಮ್ಮಂತರ ಯಾರು ಸಾಹೇಬ್ರ ಪೀವ್ರ ಬಂದ್ರಲ್ರಿ ನಮ್ಮಲ್ಲಿ ಯಾಕೆ ಹೋತ್ರ ಬಿಟ್ಟವ್ರು. ಎಷ್ಟ್ ಬಿ ಶಾಣೆ ಅದ್ರಿ ಬಿ ನಾ ಶಾಣೆ ಅಲ್ ಬಲ್ರಿ. ಇದ್ರಾಗ ಇನ್ನೊಂದ್ರ ಮಾಹಿತಿ ಬೇಕೇ. ನನ್ ಗರ್ವ ಇದಕ್ಕೆ ಹಂಗೆ ಮಾಹಿತಿ ತೊಳದಿ 10 ವರ್ಷದ ಅನುಭವ ನಮ್ಗೆ ಆದ್ರಿ. ಯಾರು ಔಷಧ ದುಕಾನದವ್ರು ಬಂದ್ರ ಅವ್ರು ಯಾಕೆ ಹೋತ್ರ ಬಿಟ್ಟು ಯಾರು ಹೇಳ್ಯಾರ ನಮ್ಗೆ. ನಮ್ಮಿನ್ನ ಆಸೆ ಇರ್ತದೆ ಅಷ್ಟಾಗ. ಇವ್ ಕಂಟಿನ್ಯೂ ಇರ್ತಾವ್ರಿ ಹಂಗೆ? ಹಾ ರೀ. ರೋಗ ಹೆಚ್ಚು ಯಾವ ಬರ್ತಾವ್ರಿ? ಊರಾಗ ಏನ್ರಿ ದವಣ ಬುರಿ ಕರಪ ಇರ್ತಾವ್ರಿ. ಏನ್ ಭಾರಿ ಭಾರಿ ಔಷಧಿ ಬಂದವ್ರಿ. ಎಲ್ಲ ಕಂಟ್ರೋಲ್ ಬರ್ತಾವ. ಟೈಮಿಂಗ್ ಹೊಡಿಬೇಕ್ರಿ ನಾವು ಔಷಧ ಪಾಣಿ ಇಷ್ಟೇ. ನೀರ್ ದಿವಸ ಬಿಡ್ತೀರಿ 2 ದಿವ್ಸಕೊಂಡ್ ಬಿಡ್ತೀರಿ? ಇವಕ್ಕ ಎಲ್ಲಿಕೊಂಡ್ಬಿಟ್ರಿ ಇರ್ತೀರಿ. ಯಾರು ದಿವಸ ಬಿಡ್ರಿ 1 ತಾಸು ಬಿಡ್ರಿ. 2 ದಿನ ಬಿಟ್ರೆ 2 ತಾಸು ಬಿಡೋದು. 4 ದಿನ ಬಿಟ್ರೆ 4 ತಾಸು ಬಿಡೋದು. ಒಂದಿನ ಬಿಡೋದು ಅಲ್ಲ. ದಿನಕ್ಕೊಂದು ತಾಸಾರ ಬೀಳ್ಬೇಕಂತ. ದಿನಕ್ಕೊಂದು ತಾಸು ಬಿದ್ರಿ ಬಿ ಚಲೋ. ಈಗೆಲ್ಲ ಬೆಳಕಿನ ದ್ರಾಕ್ಷಿ ಚಲೋ ಅನ್ಸಿದ್ರಿ ನಮ್ಗೆ. ಎಲ್ಲಕ್ಕಿಂತ ದ್ರಾಕ್ಷಿ ಚಲೋ ಅನ್ಸಿದ್ರಿ ನಮ್ಗೆ. ಇತರ ಬೆಳೆ ಮೋಜ ನಮ್ಗೆ. ಯಾಕ ನಾವು ಎಲ್ಲಿ ಒಂದು ಕಟ್ಟಿ ನೀರ್ ತಿರುದಿಲ್ಲ. ಬರೀ ಕ್ವಾಕಿನ ನೀರ್ ತಿರ್ತೀರಿ. ಕ್ವಾಕ ಸಂಜಿ ತೊಳಿ ಒಂದ್ಸಲ ಎಲ್ಲಿ ಕಬ್ಬ ಅಂದ್ರ ನಿಮ್ ಹೊಲ ಇಟ್ಟ ಅಟ್ಟು ದ್ರಾಕ್ಷಿನೇ ಅದ್ರಿ? ಒಟ್ಟು ದ್ರಾಕ್ಷಿನೇ ರೀ. ನಮ್ಗೆ ಇತರ ಬೆಳೆ ನಮ್ಗೆ ಅವಡ ಸಾಲ ರಜಿ ಬತ್ತ ದ್ರಾಕ್ಷಿನೇ. ಕಬ್ಬ ಬೇಬ ನಮ್ಗೆ ಏನೋ ಉಪಯೋಗ ಇಲ್ಲ. ಕಬ್ಬನ್ನು ದ್ರಾಕ್ಷಿ ಏನ್ ನಮ್ಗೆ ಅನ್ಸರಿ. ಖರೀ ಇಟ್ಟಿಗೆ ದ್ರಾಕ್ಷಿ ಅಲ್ರಿ. ನೀವು ದೇಣ ತಗೊಂಡ್ ಮಾಡ್ತೇವ್ರಿ ಅಕ್ಕಲ್ಲ ಅಲ್ರಿ. ಬಡ್ಡಿಗಳು ಬರ ಒಟ್ಟು
ಒಟ್ಟು ವರ್ಷಿಗೆ ಒಂದು 15 ಲಕ್ಷ ರೂಪಾಯಿ ಹೋಗ್ತವೆ ಕಮ್ಸಿ ಕಮ್ಮ. ಹಾಂ ರೀ. ಒಂದು 2 ಎಕರೆ ಭಾಗ ಮಾಡ್ಬೇಕಾದ್ರೆ ಒಂದು 15 ಲಕ್ಷ ಹತ್ತವ. ಹಾಂ ರೀ. ಆ 15 ಲಕ್ಷ ಬಡ್ಡಿ ಕೊಡೋದು ಮತ್ತು ನೀವು ಮನಿ ಸಂಸಾರ ಹಾಂ ರೀ. ಅದು ಲೆಕ್ಕಲ್ಲ ರೀ. ಹಾಂ ರೀ. ಒಂದು 15 ಲಕ್ಷ ಸಿಲ್ಲಕ್ಕೆ ಬೇಕ್ರಿ. ಹೌದ್ರಿ. ಹಾಂ ಹ್ಮ್. ಇದು ಹಾಳಾಗಿ ನಮ್ದು ದರ್ಶಕ ಕೈ ಕೊಡ್ತಾರೆ ಚಲೋ ಉತ್ಪನ್ನ ಚಲೋ ಉಳಿತಾರೆ ಮನ್ಯಾಗ. ಇವು ಗೊನಿ ಒಂದು ಗೊನಿ ಎಷ್ಟು ಕೆಜಿ ಆಗ್ಬೋದ್ರಿ? ಒಂದು ಗೊನಿ ಅವ್ರಿ ಪೌನ್ ಕೆಜಿ ಅವ, ಹಾಂ ರೀ. ಅರ್ಧ ಕೆಜಿ ಹಾಂ ರೀ. ಇವ ಅವ್ರಿ ಹಾಂ ರೀ. ಪೌನ್ ಕೆಜಿ ಅವು. ಹಾಂ ರೀ. ಇವು ಕೆಜಿ ಅವ. ಹಾಂ ರೀ. ಇದು ಕೆಜಿ ಇದು. ಹಾಂ ರೀ. ಒಂದು ಸರಾಸರಿ ಒಂದು ಗಿಡಕ್ಕೆ ಈ ನಡುವೆ ಹಿಂಗೆ ಸಣ್ಣ ಸಣ್ಣ ಆಗ್ಯಾವಲ್ರಿ? ಆತವ್ರಿ ಎಲ್ಲ. ಹಾಂ ರೀ. ಹಂಗೆ ಆತನ ಆತವ್ರಿ. ಹಾಂ ಎಲ್ಲ ಒನ್ ಟೈಪ್ ಬರಲ್ರಿ. ಹಾಂ. ಈಗ ಮಾಲ್ ಇಲ್ರಿ ತೆಗೆದೇವು. ಹಾಂ ರೀ. ಈ ಕಡೆ ಅದ ಮಾಲ್. ಹಾಂ. ಅಂದ್ರೆ ದ್ರಾಕ್ಷಿ ಹಚ್ಚದವ್ರು ಯಾವಾಗನು ದೇಣ್ಯ ಕೊಟ್ಟಿಲ್ಲ, ನೀವು ದೇಣ್ಯದಾಗೆ ಅದಾರ ಅವ್ರೆಲ್ಲ ಚೈನಿ ಅದ್ರ ಮೇಲೆ ಮಾಡ್ತಾರೆ. ಹಾಂ ರೀ. ಹೊರಗಿನ ದೇಶಕ್ಕೆ ಹೋಗ್ರಿ ಅದ್ರ ಮೇಲಿಂದ ಅದೇ ರಕ್ಕಿಂದ ಹೋಗೋದು. ಹಾಂ ರೀ. ಎಲ್ಲ ಡಮ್ಮ ಅಂದ್ರೆ ಎಲ್ಲ ಅದ್ರ ನಡೆಯಲ್ರಿ. ನಿಮ್ದು ಇದು ಒಣಕಾಯಿ ಕೊಟ್ಟದ್ ಪರವಸ್ತೇನ್ ಹಸಿರು ಕೊಟ್ಟದ್ ಪರವಸ್ತೇರಿ? ಒಣಕಾಯಿ ನೋಡ್ರಿ ನಮ್ದು ಬೇದಾಣ ಮಾಡಿದ್ರೆ 4 ಕಿಲೋ ಬೇದಾಣಕ್ಕೆ 1 ಕಿಲೋ ಮುಂದಕ್ಕೆ ಆಗ್ತದೆ. ಹಾಂ ರೀ. 200 ರೂಪಾಯಿ ಮಾರ್ಗದರ್ಶನಕ್ಕೆ ನಮ್ಗೆ 50 ಬಿತ್ರಿ. 50 ಹಾಂ ರೀ. ಕಿಲೋಕ್ಕೆ. ಹಾಂ ರೀ. ಮತ್ತು ಹಸಿಕಾಯಿ ಹೋಯ್ತಾರೆ 30 ರೂಪಾಯಿ ಕಿಲೋ ಹೋಯ್ತಾರೆ ಅವರು. ಹಾಂ ರೀ. ಈ ವರ್ಷ ಆಗ್ಯದ ಬಿಡ್ರಿ ಒಂದು 50 ರೂಪಾಯಿ ಅವ್ರ ಮುಂದೆ ಹೋಗ್ತಾರ. ಮತ್ತು ರೇಟ್ ಬಿ 350 ಮಾಡ್ತಾರೆ ರೀ. ಹಾಂ ರೀ. ಹೋದ ವರ್ಷದ ಮಾತು ಹೇಳಿದ್ರೆ ನಿಮ್ಗೆ ಅವ್ರು ಯಾವಾಗ ಬಿ ಹಾಂ ರೀ. ಬೇದಾಣಿಗೆ ಮತ್ತು ಕಚ್ಚಾ ಮಾಲಿಗೆ ನಮ್ಗೆ ಬೇದಾಣೆ ಪಡಿಸ್ತಾರೆ. ಬೇದಾನ್ ಪರವಸ್ತೇರಿ. ಮತ್ರಿ ಒಂದ್ 20 ರೂಪಾಯಿ 30 ರೂಪಾಯಿ ಕಮ್ಮಿ ಹಸಿ ಮಾಲ್ ಒಯ್ಬೇಕಾರೆ 20-30 ರೂಪಾಯಿ ಕಮ್ಮಿ ಹೋಯ್ತಾರೆ. ಅಂದ್ರ ಅದು ಆಳ್ಗಳ ಪಗಾರ ಈಗ ಸದ್ದ ಶೆಡ್ಡಿಂದ್ರಿ ಔಷಧ ಹೊಡಿಬೇಕು. ಒಂದು ಟನ್ನಿಗೆ ನೋಡ್ರಿ ಶೆಡ್ಡಿನಿಂದ ಬಿ ಒಂದು ಟನ್ನಿಗೆ ಒಂದು 10 ಟನ್ನಿಗೆ ನಾವು ಮನೋಕ ಮಾಡ್ಕೋಬೇಕಾದ್ರೆ 1 ಲಕ್ಷ ರೂಪಾಯಿ ಬರ್ತದೆ. ಮತ್ತೆ ಇಲ್ಲಿ ನೋಡ್ರಿ ಅವರು ನಮ್ಗೆ 300 ರೂಪಾಯಿ ಮಾರ್ತದೆ ಸದ್ಯ. ಅವ್ರು 70 ರೂಪಾಯಿ ಹೊಯ್ತಾರೆ. 27 28 ಅದು ಬಿ ಅಟ್ಟೆ ಆದ್ರೆ ನಮ್ಗೆ ಒಟ್ಟು ಮುಂದೆ ಭಾವ ಆಯ್ತಂದ್ರೆ ಮನೆಗೆ ರೇಟ್ ಸ್ಲೋ ಮಾಡ್ತಂದ್ರೆ ನಾವು ಮನಕಿನೇ ಮಾಡ್ತೀವಿ. ಇಟ್ಟು ಮಾಡ್ಬರ್ತೇವೆ ಅಂದ್ರೆ ಎದ್ದು ಮಾರೋಕಂತ ಬರ್ತದೆ. ನೀವು ದ್ರಾಕ್ಷಿ ಹಚ್ಚ ಹಿಡಿದು ಹಸಿಕಾಯಿ ಒಮ್ಮೆ ಮಾರಿಲ್ರಿ? ಹಸಿಕಾಯಿ ಅಟ್ಟು ಮಾರಲ್ಲ. ಒಟ್ಟು ಬೇದನ್ ಮಾಡಿ ಒಟ್ಟು ಬೇದನ್ ಮತ್ತೆ. ಇವು ಮೇಂಟೆನೆನ್ಸ್ ಎಲ್ಲ ನೀವು ಮನ್ಯಾಗ ಮಾಡ್ಕೋತೀರಿ ಆಳಿಸ್ತೀರಿ? ಆಳಿಸ್ತೀರಿ ಮನೆ ದಿನ ಒಂದೇ ಸಲ ಅದ್ರಿ. ಒಂದೇ ಸಲ ಕೊಡ್ತಾರಲ್ಲ, ಒಮ್ಮೆ ಒಂದು ಆಳು ಬರ್ತಾರೆ, ಒಂದು 20 ಆಳು ಬರ್ತಾವ. ಅವರೆಲ್ಲ ಒಮ್ಮೆ ಬಂದು ಬರಾಬರ್ ಚಾಟ್ನಿ ಮಾಡಿ ಔಷಧಿ ಹಚ್ಚಿ ಬಣ್ಣ ಹಚ್ಚಿ ಕೊಟ್ಟು ಹೋಗ್ತಾರೆ. ಗೊಬ್ಬರ ಯಾವ್ದು ಯೂಸ್ ಮಾಡ್ತೀರಿ ಅದಕ್ಕೆ? ಗೊಬ್ಬರ ಎಲ್ಲ ರೀ ಮಿಕ್ಸ್ ಮೆಕ್ನೋಟ್ DAP ಜಾಸ್ತಿ ಯಾವ್ದು ಹಾಕ್ತಿರಿ? ತಿಪ್ಪಿ ಖಾತ ಎಲ್ಲ ಹಾಕದ್ರಿ. ಹಾಕೋರಿ ಈಗ ಹೊಲ ಎಷ್ಟು ಹಾಕ್ತಿರಿ ಮಾಡೋದು ಕಮ್ಮಿ ರೀ. ಇದು ಅಗತಿ ಮಾಡಿ ಹಾಕ್ತಿರೋ ಅಥವಾ ಜೈವಿಕ ಹಿಡಿದ್ರಿ ರಸನ ಹಿಡಿದ್ರಿ? ಅಗತಿ ಇಲ್ರಿ ಸರ್ಸರಿ ಸರ್ಸಿ ಚರ್ ಮಾಡಿ ಖಾತಾಗಿ ಮತ್ತೆ ಮಾಡ್ಸು. ಚಟ್ನಿ ಹೊಡಿಕಿನ ಫಸ್ಟ್ ಹಾಕ್ತಿರೋ ಖಾತ್ ಚಟ್ನಿ ಹೊಡ್ಬೇಕು ಹಾಕ್ತಿರಿ? ಯಾಂತ ನಮ್ಮ ಸಳಿನ ಪ್ರಕಾರ ರೀ. ಚಟ್ನಿ ಆಬಿ ಹೊಡಿರಿ ಹಾಕ್ರಿ ಆಗಿದ್ ಪೇಳ ಹಾಕ್ರಿ ನಡೀತ್ರಿ. ಅದೇ ಅಂದೇ ಬೇಕನ್ನಲ್ಲ. ಸಳಿನ ಪ್ರಕಾರ ಹಾಕೋದ್ರಿ. ಸರ್ ಈಗ ದ್ರಾಕ್ಷಿ ಕಲ್ಲಡಿಗೂ ಬರ್ತದ ಹೇಳ್ತಾರ್ರಿ. ಈ ಕಲ್ಲಡಿಗೆ ಹಚ್ಚರಿ ಚಲೋ ಬರ್ತದ ಅಥವಾ ಏರಿ ಅಡಿಗೆ ಹಚ್ಚರಿ ಚಲೋ ಬರ್ತರಿ? ದ್ರಾಕ್ಷಿ ಎಲ್ಲಿ ಹೆಸರು ಬಿ ಚಲೋ ಬರ್ತದ್ರಿ. ಖರೆ ತಮ್ಮ ಹೊಲ್ದಾಗ 10 ಎಕರೆ ನಮ್ದು ತಿಳ್ಕೊರಿ. 10 ಎಕರೆ ಹೊಲ್ದಾಗ ನೀವು ಜೋಳ ಬಿತ್ತದ ಎಲ್ಲಿ ಭಾರಿ ಬರ್ತದ? ಜೋಳ ಯಾವ ಪಟ್ಟಿ ಭಾರಿ ಬರ್ತದ, ಮತ್ತು ಗೋಧಿ ಯಾವ ಪಟ್ಟಿ ಭಾರಿ ಬರ್ತದ? ನಿಮ್ಮೆಲ್ಲ 10 ಎಕರೆ ಹೊಲ 1 ನಂಬರ್ ಯಾವ್ದಾವ ಆ ಪಟ್ಟಿ ದ್ರಾಕ್ಷಿ ಹಚ್ಚಿದ್ರೆ ನೀವು ದ್ರಾಕ್ಷಿ ಅಲ್ಲಿ 1 ನಂಬರ್ ಬರ್ತದ. ಮತ್ತು ಎಲ್ಲಿ ಕಲ್ಲಡಿ ಬಿ ಬರ್ತದ್ರಿ. ಅವರು ಚಲೋ ದೊಡ್ಡ ಬಿಸ್ನೆಸ್ ಮಂದಿ ಇದ್ರ ಅವ್ರು ಟ್ರಕ್ ಇಡ್ಲಿಕ್ಕೆ ಹಾಕ್ತಾರೆ ಒಂದು ಸಾಲಿಗೆ, ಅವ್ರಿಗೆ ಕಲ್ಲಡಿ ಪಡಿಸ್ತದೆ. ಮತ್ತು ಸರಾಸರಿ ಒಕ್ಕಲಿಗರಿಗೆ ಸಾದಾ ಒಕ್ಕಲಿಗರಿಗೆ ಚಲೋ ಅಡವಿ ನೋಡಿನೇ ಹೆಸರು ಪಡ್ತಾರ, ಬೆಳಿತಾರೆ. ಮತ್ತು ಎಲ್ಲಾರ ಹಸ್ತಾರ ನಮ್ಗೆ ಹಸ್ತ ಬರಲ್ರಿ. ತಮ್ಮೆಲ್ಲ ಯಾವತ್ತು ಚಲೋ 1 ನಂಬರ್ ಹೊಲ ಅದ. ನೀರು ನಿಂದಿರ್ಬಿಡ್ಬೇಕು ಒಳಗೆ. ಅಡವಿ ಜಲ್ದಿ ವಾಪಸಿ ಬರ್ಬೇಕು. ಅಂತ ಅಡವಿಗೆ ಅದಕ್ಕೆ ಚಲೋ ಅಡವಿ ಹಚ್ಚಿದ್ರೆ ಚಲೋ ಬರ್ತಾರೆ. ಸುಮಾರು ಅಡಿ ಸುಮಾರು ಬರ್ತದೆ. ಸುಮಾರು ಅಡಿಗೆ ಹಚ್ಬೇಕಾದ್ರೆ ನೀವು ಖರ್ಚು ಭಾಳ ಮಾಡ್ಕೋತಾರೆ. ಅಡ್ಡಾಗ ಹಚ್ಚೋದು ಅಂದ್ರೆ ನಿಲ್ಲಲ್ರಿ, ಅದಕ್ಕೆ ಖರ್ಚು ಹಚ್ತಾರೆ. ಇದಕ್ಕೆ ಔಷಧ ಎಷ್ಟು ಟೈಮ್ ಹೊಡಿತೀರಿ? ಅದು ಏಪ್ರಿಲ್ದಾಗ ನೋಡ್ರಿ ದಿನಕ್ಕೆ 2 ಕಿಪಿ ಹೊಡಿಬೋದ್ರಿ. ಮುಂಜಾನೆ ಸಂಜೆಕ್ ಒಂದು ಟಾನಿಕ ನಡೆಯಲ್ರಿ. ನೆರಳ್ರಿ. ಮುಂಜಾನೆ 10 ತಕ್ರಿ, ಸಂಜೆಳಿಗೆ 4ರಿಂದ ಮುಂದೆ 6 ತಕ್ಕ ಹೊಡಿಯೋದ್ರಿ. ಮತ್ತು ಏಪ್ರಿಲ್ದಾಗ ಅಕ್ಟೋಬರ್ದಾಗ 2 ಬುಕ್ಳು ಔಷಧಿ ಇರ್ತದೆ. ಕಂಟಿನ್ಯೂ ಔಷಧಿ ಇರಲ್ಲ. ಏಪ್ರಿಲ್ 1 ತಿಂಗಳ, ಅಕ್ಟೋಬರ್ದ 1 ತಿಂಗಳ ಮಕ್ಕಳು ಇರ್ತಾವ್ರಿ. ಮುಂದೆ ಔಷಧಿ ಕಮ್ಮಿ ಆಗ್ತಾವ್ರಿ. ಒಂದು ಹಿಂಗೆ ಕೇಳ್ರಿ. ಈಗ
ಸರ್ ಇದು ಅಗಲಿಗೆ ಮತ್ತ ಇದು ಗಿಡಕಾಂತರ ಎಷ್ಟೈತ್ರಿ? ಇದು 10 ಐತದ ರೀ. ಇದು 10 5 ಅದ, ಅದು ಎಷ್ಟದ್ರಿ? ಅದು 10 12 ಅದ ರೀ. ಇಲ್ರಿ 5 12. ಇದರಿಂದ ಏನು ವ್ಯತ್ಯಾಸ ಅದ್ರಿ? ಇದರ ದೊಡ್ಡ ಇದು ಬರ್ತಾವ್ರಿ, ಹೆವಿಯಾ ಇವು ದೊಡ್ಡ ಬರ್ತಾವ್ರಿ. ಗಾಳಿ ಬಗ್ಗು ಸಿಗ್ತದ್ರಿ, ಸೂರ್ಯಪ್ರಕಾಶ ಸಿಗ್ತದ. ಅದ್ರ ಪೇಕ್ಷೆ ಉತ್ತರ ಹೆಚ್ಚಿರ್ತದೆ. 10 5 ಪೇಕ್ಷೆ 12 5 ನಮ್ಗೆ ಒಳ್ಳೇದು ಅನ್ಸದ್ರಿ. ಯಾವ್ದು ಹೆಚ್ಚು ಬೆಳಿತದ್ರಿ? ಇದು ಹೆಚ್ಚು ಬೆಳಿತೀರಿ ಉತ್ತರ. ಇದು ಅಂತರ ಇದ್ದದ್ರಿ. ಅಂತರ ಉತ್ತರ ಹೆಚ್ಚಿರ್ತದೆ. ಔಷಧಿ ಪಾನಿ ಆಡ್ತದ, ಸೂರ್ಯಪ್ರಕಾಶ ಸಿಗ್ತದ. ಇವು ನೋಡಿ ಎಷ್ಟು ದೊಡ್ಡ ನೋಡ್ರಿ. ಇವು ಕಮ್ ಸೆ ಕಮ್ ಒಂದು 8 ಫೂಟ್ ಅದ ನೋಡ್ರಿ. ಇದು 8 ಫೀಟ್ ಇಲ್ರಿ ನೋಡ್ರ ಮಾಪ್ರಾಗ್ರಿ. ಅದೊಂದು 9 ಇಲ್ಲಿ ತಗತ್ರಿ. 9 10 ಅಂದ್ರೆ 4.5 ಇದೊಂದು ಸವ್ವ ಇದು ಮತ್ತೊಂದು ಮಾಡಿಸಿದ್ರಿ. ಕಮ್ಮ 4.5 ಫುಟ್ ಇಲ್ಲಿಗೆ ಅದ್ರಿ ಇಲ್ಲಿ ತಕ. ಮತ್ತೆ ಮ್ಯಾಗ ಒಂದು 1 ಫೂಟ್ ಒಂದು 100 ಫೂಟ್ ವರ್ಷದ್ರಿ. ಮತ್ತೆ ಅಂದ್ರೆ ಬಂದು ಮೂತಿ ಬೀಳ್ತಿದ್ರಿ, ಔಷಧಿ ಬರ್ತಿತ್ತು ನಮ್ಗೆ. ಮತ್ತೆ ಒಳಗೆ ತೊಗೊಂಡು ಮತ್ತೊಂದು ತಾರ ಹಾಕೊಂಡಿದ್ರಿ. 1 ಮೈ ಪೌಣೆ 6 ಆತ ಅಂದ್ರೆ ಇದು ತಡ್ ಬೆಳೆದ ಮೂತಿಗೆ. ಅದಕ್ಕಾಗಿ ಇದು ಉದ್ರ ಹಾಳಿಗೆ ಆವಾಸ ಇರ್ತದ್ರಿ. ಇದು ಉತ್ತರ ಜಾಸ್ತಿ. ಇದು ಪೌಣೆ ಎಕರೆ ಅದ ರೀ. 5 ಮತ್ತು 12 ಅದ ರೀ. ಪೌಣೆ ಎಕರೆ ಕೊಂಡದ್ರಿ. ಒಟ್ಟೆ ಈಗ 5 ಗಿಡ ಕೊಡ್ತಾವ್ರಿ. ಈ ಕಂಟಿನ್ಯೂ ವರ್ಷಿಗೆ ಒಮ್ಮೆ ಫೇಲ್ ಅಲ್ಲರಿ. 4 ಟನ್ ಬೆಳಿತೀರಿ ಹೊಲ. 4 ಟನ್ ಮತ್ತೆ 10 5 ಇದ್ದು ಅದು ಇದಕ್ಕೆ ಇಟ್ಟು ಉತ್ತರ ಇಲ್ರಿ. ಅದು ಇದೇ ಉತ್ತರ ಅದ. ಮಳೆಗಾಲ ಹೋಯ್ತ್ರಿ. ಹಚ್ಚಿ 4 ವರ್ಷಿಗೆ ಇದು ನೋಡ್ರಿ, ಈ ಕೊಯ್ದು ನೋಡ್ರಿ ಬಡಿ. ಹಚ್ಚಿ 4 ವರ್ಷ ಅಂದಾಗ ದುಷ್ಕಾಲ ಬತ್ರಿ. ಗಿಡ ಒಣಗುದ್ರಿ. ಮಾಲ್ ತಕೊಂಡ್ರೆ ಮಾಲ್ ಸಿದ್ರೆ ನಮ್ದು ಮಾಲ್ ಸಿದ್ರೆ ಚಂದ ಹೊಡಿದ್ವಿ. ಗಿಡದು ಎಲ್ಲ ಮಾಲಿಗೆ ಇರ್ಕೊಂಬಿತ್ತು. ಗಿಡ ಒಣಗಲ್ಲ ಮತ್ತೆ ಕೊಯ್ದೇವ್ರಿ. ಕೊಯ್ಯಾಳ್ರಿ ಇಂಥ ಸೂಟ ಈ ಮಾಡಿ ಗಿಡ ಇದ್ದಿಲ್ರಿ. ನಮ್ಗೆ ಪೈಲ ಹಿಡಿದು ಅಂದ್ರೆ ಸವ ಐತ್ರಿ. ಇಲ್ಲಿ ಗಿಡದು ನಾವು ಕಡ್ಡಿ ಕಾಯ್ದಿದ್ದೆವು. ಕಡ್ಡಿ ಕಾಯ್ದಿದ್ದೆವು. ಮುಂದೆ ಒಂದೊಂದು ಕಡ್ಡಿ ಇದು ಜನ ಇದ್ದು ಕಡ್ಡಿಗೆ ಬಣ್ಣ ಹಸ್ಕೊಂಡೆವು. ಕಡ್ಡಿ ಒಳಗೆ ಬಂದವ್ರಿ. ಇಂಥ ಮಾನ್ ಗಿಡ ಕೊಯ್ದ್ರೆ ಹೊಡ್ಯಾಳ್ರಿ ಅವು. ಕಡ್ಡಿ ಇರ್ಬೇಕು ಜಾಗಿಗೆ. ಹಳೆ ಹೊಡೆ ಬರ್ತಾವ್ರಿ. ಸುಮ್ಕೆ ಮಾನ್ ಗಿಡ ಕೊಯ್ದು ಅದು ಉಸ್ಕೊಂಡು ಬೀಳ್ತಾರೆ ಮತ್ತೆ ಹೊಳೆ. ನಿಮ್ಮ ಇಂಥ ಕಡ್ಡಿ ಬಡ್ಡಿಗೆ ಇದ್ರಿ ನೋಡ್ರಿ. ಕಡ್ಡಿ ಅವಲ್ಲ ಇಂಥ ಕಡ್ಡಿ ಇಲ್ಲಿ ಇದ್ದು. ಈ ಕಡ್ಡಿ ಇದೇ ಕಡ್ಡಿನೇ. ಈ ಕಡ್ಡಿ ಒಂದೇ ರೀ. ಇದಕ್ಕೆ ಬಣ್ಣಿಸ್ಕೊಂಡೆವು ಹೊಡಿತಿದ್ವು. ಇದು ಹೊಡಿಬೇಕು ಹೊಡ್ಯಾಳ್ರಿ. ನಿಮ್ಮ ರಿಕಾರ್ಡ್ ಮಾಡಿದ್ರೆ ಇಂಥ ಕಡ್ಡಿ ಬೇಕು ಮಕ್ಕൾക്ക്. ಇದು ಮಾಹಿತಿ ಬೇಕು ನೋಡ್ರಿ. ಸುಮ್ಮನೆ ಇಂತಲೇ ಹೊಡೆದು ಇಲ್ಲಿ ಕೊಯ್ದು ಹೊಡೆಯಲ್ಲ ಭಾಳ ಹಾಳಾಗ್ತದೆ. ಈಗ ಇದು ಫಡ ಎಲ್ಲ ಬೇದ, ಇದು ಮಾಲೆಲ್ಲ ಬೇದಾನ ಮತ್ತವ್ರ ಶೆಡ್ಡಿ ಹಾಕ್ತಿರೋ ಅಥವಾ ನಿಮ್ ಸ್ವಂತ ಶೆಡ್ ಐತ್ರಿ? ನಮಗ್ ಶೆಡ್ ಅವ್ರಿ. ಮತ್ ನಮ್ ತುಂಬದ ಮತ್ತೆ ಮತ್ತೆ ಎಲ್ಲರಿ ಹೋಯ್ತೇವ್ರಿ. ಮತ್ತವ್ರು ಶೆನೆ ಬಿಡಿ ಅವ್ರು ನಾವು ಹೊರಿ ಕೊಡ್ತೇವ್ರಿ. ಅವ್ರು ನಮಗ್ ಕೊಡ್ತಾರ. ನಮ್ಮ ಊರ್ ಪದ್ಧತಿ ಹಿಂಗದ್ರಿ. ಬಾಡಿಗೆ ತೊಗೊಳ್ರಿ ಯಾರು ಒಬ್ರು. ನಮ್ ಬಲಿ ಖುಲ್ಲರ್ ಅವ್ರು ಬಂದ್ ಹಾಕೋತಾರ್ರಿ. ಅವ್ರ ಬಲಿ ಖುಲ್ಲರ್ ನಾವು ಹೋಗಿ ಹಾಕೋತೇವ್ರಿ. ಬಾಡಿಗೆ ಅನ್ನೋದಿಲ್ರಿ ನಮ್ಮ ಊರ ಬಾಡಿಗೆ ತಿನ್ನಂತ ಯಾರು ತೊಗೊಳ್ರಿ ಒಬ್ರು. ಎಲ್ಲ ಮಟ್ರಲ್ ಕತ್ರಿ ಹಿಡಿತಾರ್ರಿ ಬಂದು. ಇದು ಇದೆಲ್ಲ ಈಗ ವೇದಾಂತ ಹಾಕಿರಿ? ಈಗ ಶೆಡ್ನ ಹಾಕಿದ್ರಿ ಎಲ್ಲ. ಶೆಡ್ನ ಹಾಕಿರಿ. ಎಷ್ಟು ದಿವಸ ಆಯ್ತು ಹಾಕಿ? ಒಂದು ಈಗ ಇಂದಿಗೆ 15 ದಿವಸ ಆಯ್ತ್ರಿ. ಹುಡುಗರು ಬಂದ್ರಿ ಕೆಲ್ಸಿಗೆ. ಹೋಗ ನೋಡ್ರಿ ಅಲ್ಲಿ ಇದು ಜಾಡ್ಸ್ತಾರೆ. ಜಾಡ್ ತುಂಬ ತೆಗಿತಾರೆ. ಅದ್ರ ಉಳಿದು ಮಾಲ್ ತಂದು ಅಲ್ಲಿ ಹಾಕೋದ್ರಿ. ಈಗ ಇನ್ನೂ ಹೊಂಟೋಣ ಆತ್ರಿ. ನಮ್ಮ ಊರಾಗ ಒಬ್ರಿಗೊಬ್ರು ಸಾಮಾನು ಇಲ್ಲ ನೋಡ್ರಿ. ಟ್ರ್ಯಾಕ್ಟರ್ ಟೇಲರ್ಸ್ ಅದೇ ಕೊಡ್ತಾರೆ ಒಬ್ರಿಗೊಬ್ರು. ಒಬ್ರಿಗೊಬ್ರು ಸಾಮಾನು ತೊಗೊಳ್ಬೇಕ್ರಿ. ಪೆಲ್ಲ ಸಂಬಂಧಿಸಿದಾಗ ನಾ ಶಾಣೆ ಅಲ್ಗೋಲ್ರಿ. ಗರು ತೋರ್ಸೋಕ್ ಬರಲ್ಲ. ಒಬ್ರಿಗೂ ಸಹಕಾರ ಮಾಡಿದ್ರೆ ಬಾಗಳು ಆಗ್ತಾವ್ರಿ. ತಮ್ಮ ಸೊಂಡಿಲ್ ತಾವ್ ನೀರು ಕೊಡೋದು ಎಂದೂ ಆಗಲ್ರಿ. ಇದು ಹಾಕಿ ಎಷ್ಟು ದಿವಸ ಆಯ್ತ್ರಿ? ಬೇಗನ ಹಾಕಿ 13 ದಿವಸ ಆಯ್ತು ನೋಡ್ರಿ. 13 14 ದಿವಸ ಆಯ್ತ್ರಿ. ಬಂದ್ರಿ ಮಾಲ. ಇದಕ್ಕೆ ಸ್ಪ್ರೇ ಹಾಕಬೇಕು. ಯಾವ ಸ್ಪ್ರೇ ಹಾಕಿರಿ? ಅದೇ ಕಾರ್ಬನ್ ಬಿಟ್ರೆ ಮತ್ತೆ 5 ಬರ್ತಾರೆ. ಅದೇ ಅಲ್ಲ ದ್ರಾಕ್ಷಿ ಮುಣಸು ಕಾಯಿ ಅದು ಮುಣಸೋದು ಅದೇ ರೀ. ಮುಂದೆ ಫೋರಿ ಮಾಡೋದು ಅದೇ ರೀ. ಇದಕ್ಕೆ ಬಟ್ಟಿ ಕೊಟ್ರೇನ್ರಿ? ಬಟ್ಟಿ ಕುಡಿಬೇಕೈತ್ರಿ. ಬಟ್ಟಿ ಕಾಲಾಗ ಬಟ್ಟಿ ಕೊಟ್ಟಿವಲ್ರಿ. ಮತ್ 3-4 ದಿವಸ ತಂಬಲಾತ್ರಿ. ಅದು ಜಲ್ದಿ ಮತ್ ಮಾಲ್ ಒಣಗಲ್ಲ. ಈ ಮಳಿ ಗಾಳಿ ಕಾಲ ನಾವು ಬಟ್ಟಿ ಅಲ್ಲೇ ಮಾಡ್ತೇವ್ರಿ. ರಾಶಿಯಲ್ಲಿ ಕೊಡ್ತೇವ್ರಿ. ಅಲ್ಲೇ ಬಟ್ಟಿ ಕೊಡ್ತಾರೆ. ಏನ್ ಟೆನ್ಷನ್ ಇಲ್ಲ. ಬರೀ ತುಂಬ ಕೊಡೋದಿ ನಾವು. ಇದು ಒಳಗೆ ಖರ್ಗ ಆಗ್ಯದಲ್ರಿ? ಹಿಂಗ ಅವಾಗ ಬಿಸಿಲು ತುಂಬ ಆಗ್ಯಾವ್ರಿ. ಬಿಸಿಲು ಬಿದ್ದು ಗಾಳಿ ಹಿಂಗೆ ಆಗ್ತಾವ್ರಿ.
2 ನಮ್ಗೆ